ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿ ಒಳಗೆ ಇಡ್ಲಿಗೆ ಹೆಂಗೆ ಚಟ್ನಿ ಮಾಡೋದು ತೋರಿಸ್ತೇನೆ. ಈ ಚಟ್ನಿ ಮಾಡೋಕ್ಕೆ ಎಲ್ಲ ಸಾಮಗ್ರಿ ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೇನೆ. ಮೊದಲಿಗೆ ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ 1.5 ಬೌಲಷ್ಟು ಸಣ್ಣ ಬೌಲೇ ಹಾಕ್ಕೊಂಡೇನಿ. ಅದೇ ಬೌಲೇ 1 ಬೌಲ ಪುಟಾಣಿ ಹಾಕ್ಕೊಂಡೇನಿ. ಎರಡೂ ಹಾಕ್ಕೊಂಡು ಚೆಂದಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇಲ್ಲಿ ನೋಡ್ರಿ, ನಾವು ನಾರ್ಮಲಿ ಶೇಂಗಾ ಹಾಕಂಗಿಲ್ಲ, ಕೊಬ್ಬರಿ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಪುಟಾಣಿ ಹಾಕಿ ಮಾಡ್ಕೋತೇವೆ. ಆದರೆ ಹೋಟೆಲ್ ಶೈಲಿ ಒಳಗೆ ಮಾಡೋದ್ರಿಂದ ನಾನು ಅದಕ್ಕೆ ಶೇಂಗಾ ಹಾಕ್ಕೊಂಡೇನಿ. ಶೇಂಗಾ ಸ್ವಲ್ಪ ಕನ್ಸಿಸ್ಟೆನ್ಸಿ ಮಸ್ತ್ ಟೇಸ್ಟು ಕೊಡ್ತೈತಿ. ಈಗ ನೋಡ್ರಿ, ನಾನು ಒಂದು 5 ಮೆಣಸಿನ್ಕಾಯಿ ಮುರಿದು ಹಾಕೋತೇನೆ ಸ್ವಲ್ಪ ಶೇಂಗಾ ಪುಟಾಣಿ ಹುರಿದ್ಮೇಲೆ. ಈಗ ಮೆಣಸಿನ್ಕಾಯಿನೂ ಸ್ವಲ್ಪ ಬೇಯಿಸ್ಕೋಬೇಕು. ನೋಡ್ರಿ, ಹಿಂಗೆ ಹಾಕೋದ್ರಿಂದ ಖಾರನೂ ಸ್ವಲ್ಪ ಕಂಪು ಬರ್ತೈತಿ, ಹಸಿ ವಾಸನೆ ಇರಂಗಿಲ್ಲ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತೇನೆ. ಜೀರಿಗೆ ಏನು ಭಾಳ ಹೊತ್ಸೋಂಗಿಲ್ಲ, ಸ್ವಲ್ಪ ಫ್ರೈ ಮಾಡಿ ತೆಗಿಬೇಕಷ್ಟ. ಇವೆಲ್ಲ ಚೆಂದಾಗ ಬಾಡಿಸ್ಕೊಂಡು ಅಂತಂದ್ರೆ ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಆರಾಕ್ ಬಿಡ್ತೇನೆ. ಇದು ಆರಿದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಆ ರೀತಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೇನಿ. ಇದಕ್ಕೆ 1 ಬೌಲ ಕೊಬ್ಬರಿ ತುರಿ ಹಾಕೋತೇನೆ ಹಸಿದ. ನೋಡ್ರಿ, ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತೇನೆ. ಆಮೇಲೆ ಬೆಳ್ಳುಳ್ಳಿ 1-2 ಗಡ್ಡೆ ಸುಲಿದಿಟ್ಕೊಂಡು ಅವನ್ನ ಹಾಕ್ಕೋತೇನೆ. ಪುದೀನ ಒಂಚೂರು ಹಾಕ್ಕೋತೇನೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತರಿಯಾಗೆ ರುಬ್ಕೋತೇನೆ. ಇಷ್ಟಾದ ಸಾಕು. ಈಗ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಫುಲ್ ಸಣ್ಣ ಪೇಸ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಹಾಕ್ಕೋಬೇಕು. ನೋಡಿರಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿರಿ, ನೀರು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋರಿ, ಇಲ್ಲ ಗಟ್ಟಿ ಇರಲಿ ಅಂದರೆ ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ರಿ ಅಂತಂದ್ರೆ ಮಸ್ತ್ ಚಟ್ನಿ ರೆಡಿ ಆಗ್ತೈತಿ. ನೋಡ್ರಿ, ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.